ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೈಟಿ ವೀರೇಶ್. ಎಲ್ರು ಹೇಗಿದ್ದೀರಾ? ಬಹಳ ದಿವಸದ ನಂತರ ಬಂದಾನೆ, ಕ್ಷಮಿಸ್ರಿ. ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಹೇಳ್ತಾ, ಈ ವರ್ಷದ ಪ್ರತಿ ವರ್ಷದಂತೆ ಗಣೇಶ ಹಬ್ಬಕ್ಕೆ ಬ್ಲಾಗ್ಸ್ ಮಾಡಕ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಹಂಗೆ ನಿಮ್ಮೆಲ್ರಿಗೂ ನಮ್ಮ ರಾಣೆಬೆನ್ನೂರಿನಲ್ಲಿ ಇರೋಂತ ಎಲ್ಲಾ ಗಣೇಶನ ತೋರ್ಬೇಕಂತ ಇದ್ದೀನಿ. ಮೊದಲನೇದಾಗಿ ಕಾಕಿ ಮಹಾಗಣಪತಿ. ಇದಕ್ಕೆ ಇನ್ನೊಂದೇನಂದ್ರೆ ರಾಣೆಬೆನ್ನೂರು ಮಹಾಗಣಪತಿ ಅಂತಾರೆ. ಈ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಮಂಟಪ ಗಿಂಟಪ ಎಲ್ಲ. ಬರೀ ನೋಡ್ಕೊಂಬರೋಣ. ಯಾವಾಗ್ಲೂ ನಾನು ಬ್ಲಾಗ್ ಗಣಪತಿ ಹಬ್ಬಕ್ಕೆ ಯಾಕೆ ಸ್ಟಾರ್ಟ್ ಮಾಡ್ತೇನೆ ಅಂದ್ರೆ, ಕೆಲವೊಬ್ರು ಬರೋದಿಲ್ಲ. ಏನಂದ್ರೆ ಗಣಪತಿ ಹಬ್ಬಕ್ಕೆ ಬಂದು ನೋಡಕ್ ಆಗೋದಿಲ್ಲ. ಅವ್ರ ಸಲುವಾಗಿ ಈ ವಿಡಿಯೋಸ್ನೆಲ್ಲ ಮಾಡ್ತೀನಿ. ಬರ್ರಿ ಈಗ ಒಳಗಡೆ ಹೋಗಿ ನೋಡ್ಕೊಂಬರೋಣ ಎಲ್ಲ ಹೆಂಗೈತೆ ಏನು ಅಂತೇಳಿ. ಈಗ ಎಂಟ್ರೆನ್ಸಿಗೆ ನೋಡ್ರಿ ಈ ನಮ್ನೆ ಮಾಡಿದ್ದಾರೆ. ಬರ್ರಿ ಇನ್ನ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ತೋರಿಸ್ ನಿಮ್ಗೆಲ್ಲ ಹೆಂಗೈತೆ ಏನಂತೇಳಿ. ಗೆಳೆಯರೇ ನೋಡಿದ್ರಲ್ಲ, ಈ ಸಲ ಪ್ಯಾಲೇಸ್ ಮಾಡ್ದಂಗ್ ಮಾಡಿದ್ದಾರೆ. ನೋಡ್ಕೊಡ್ರಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೋಸಲಕ್ಕಿಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬರೀ ಈಗ ಒಳಗಡೆ ಹೋಗೋಣ, ನೋಡೋಣ ಎಲ್ಲ ಹೇಗ್ ಅನ್ಸುತ್ತೆ ಏನು ಅಂತೇಳಿ. ನಿಮ್ಮ ಅಭಿಪ್ರಾಯನ ತಿಳಿಸಿ. ಫಸ್ಟ್ ಎಲ್ಲಕ್ಕಿಂತ ಮುಂಚೆ ಗಣಪತಿಗೆ ಬರ್ತೀರಲ್ಲ, ಒಂದ್ ಸ್ವಲ್ಪ ಕುತ್ಕೊಂಡು ಒಂದ್ 10 ನಿಮಿಷ ಕುತ್ಕೊಂಡಿದ್ದು ಹೋಗ್ರಿ. ಎಲ್ಲೂ ಬಿಡೋದಿಲ್ಲ, ಗಣೇಶನ ಹತ್ರಗೆ ಬಿಡ್ತಾರೆ ಇಲ್ಲಿ ಮಾತ್ರ. ಬರೀ ಒಳಗಡೆ ಹೋಗೋಣ, ತೋರಿಸ್ತಾನೆ ಹೆಂಗೈತಿ ಏನಂತಲ್ಲ. ಸೊ ನೋಡ್ಕೊಂಡ್ರಲ್ಲ, ಗಣೇಶ ಎಷ್ಟು ಚೆನ್ನಾಗಿ ಮತ್ತೆ ಅದ್ಭುತವಾಗಿದೆ. ಎಲ್ಲಕ್ಕಿಂತ ಹೆಚ್ಚು ಏನಂದ್ರೆ ಗಣೇಶನ ಹತ್ರನೇ ಬಿಡ್ತಾರೆ. ಎಲ್ಲ ಪ್ರತಿಯೊಬ್ರು ಬಂದು ಗಣೇಶನ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತೇನೆ. ಇನ್ನೊಂದೇನಂದ್ರೆ, ಪ್ರತಿ ವರ್ಷನೂ ಆ ಗಣೇಶನ ಮೇಲೆ ಇಲ್ಲಿ ಮೇಲ್ ಬಂದು ನೀವು ಬೇಕಾದ್ರೆ ಫೋಟೋ ತೆಗೆಸ್ಕೊಂಡೆಲ್ಲ ಹೋಗ್ಬೋದು. ಸೊ ನೋಡಿದ್ರಲ್ಲ, ಗಣೇಶನ ವಿಡಿಯೋನ ನೋಡ್ಬೋದಲ್ಲ, ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಇನ್ನೊಂದು, ಈಗ ಗಣೇಶನ ಬಗ್ಗೆ ಕಮಿಟಿ ಕಡೆನ ಕೇಳೋಣ, ಒಂದಿಬ್ಳಾರ್ ಕಡೆ ಎಲ್ಲ ಹೇಗ್ ಅನ್ಸಿತ್ತು, ಹೇಗೆ ಮತ್ತೆ ಅವರ ಬರೋ ಭಕ್ತಾದಿಗಳಿಗೆ ಏನೆಲ್ಲ ಹೇಳಕ್ ಇಷ್ಟಪಡ್ತಾರೆ ಅಂತೇಳಿ ಕಮಿಟಿ ಕಡೆನ ಕೇಳೋಣ ಬರ್ರಿ. ಅಣ್ಣ ಎಲ್ರಿಗೂ ನಮಸ್ತೆ. ನಮಸ್ಕಾರ ಅಣ್ಣ, ನಿಮ್ಮ ಕಮಿಟಿ ಬಗ್ಗೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಲಿಂಗರಾಜ್ ಬೂರ್ ಅಂತೇಳಿ, ಶ್ರೀ ವಿಜಯಲಕ್ಷ್ಮಿ ಕ್ರೀಡಾ ಸಂಘದ ಅಧ್ಯಕ್ಷರು, ರಾಣೆಬೆನ್ನೂರು. ಹೌದ್ರೆ ಅಣ್ಣ, ನೀವು ಗಣೇಶನ ಇಡಕತ್ತಿ ಎಷ್ಟು ವರ್ಷ ಆಯ್ತಣ್ಣ? ಇವಾಗ 40ನೇ ವರ್ಷ. ಸುಮಾರು ನಮ್ಮ ಹಿರಿಯರೆಲ್ಲ ಇಡ್ತಾ ಇದ್ರು. ಇವಾಗ ನಾವು ಇಡೋದು 3 ವರ್ಷ ಆಯ್ತು. 3 ವರ್ಷದಿಂದ ರಾಣೆಬೆನ್ನೂರಲ್ಲಿ ವಿಜೃಂಭಣೆಯಿಂದ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅಣ್ಣ, ಈ ವರ್ಷ ಗಣೇಶನ ಏನು ಅಲಂಕಾರ ಮಾಡಿರ ಅಥವಾ ಏನ್ ಗ್ರ್ಯಾಂಡ್ ಆಗಿ ಮಾಡಿದಿರಾ? ಅಣ್ಣ, ಈ ಸಲ ನಾವು ಗಣೇಶನನ್ನ ಅರಮನೆ ಮಂಟಪ ಮಾಡಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ವರ್ಷ ಎಷ್ಟು ದಿವಸ ಗಣೇಶನ ಇಡ್ತೀರಣ್ಣ? ಅಣ್ಣ, ಪ್ರತಿ ವರ್ಷ 21 ದಿವಸ ಇಡ್ತೀವಿ. ಈ ವರ್ಷ ಅರಮನೆ ಸಟ್ಟ ಹಾಕ್ಸಿದ್ರಿಂದ ಜನಕ್ಕೆ ನೋಡ್ಲಿ ಅಂತ ಹೇಳಿ 29 ದಿವಸ ಇಡ್ತಾ ಇದ್ದೇವೆ. ಧನ್ಯವಾದ ಅಣ್ಣ. ಅಣ್ಣ, ನೀವು ಗಣೇಶನ ಎಲ್ಲಿಂದ ತರಿಸ್ತೀರಾ ಮತ್ತು ಯಾರ ಕಡೆಯಿಂದ ಮಾಡಿಸ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ನಮ್ಮ ಮಂಜುನಾಥ್ ಅಂತ. ನಾವು ಇದನ್ನ ಸುಮಾರು 3 ವರ್ಷದಿಂದ ಹುಬ್ಳಿಯಿಂದ ತರ್ತಾ ಇದೀವಿ. ಅಲ್ಲಿ ಅಪ್ಪು ಪಾಲು ಸಪನ್ ಪಾಲ್ ಅಂತ ಕಲ್ಕತ್ತಾಯಿಂದ ಒಂದು 25 ಲೇಬರ್ನ ಹಾಕೊಂಡು ಅವರು 3 ತಿಂಗಳ ಮುಂಚೆ ಹುಬ್ಳಿಗೆ ಬರ್ತಾರೆ. ಇದು ಫುಲ್ಲು ಇಕೋ ಫ್ರೆಂಡ್ಲಿ ಇದೆ. ಪರಿಸರ ಪ್ರೇಮಿ ಮಣ್ಣಿನ ಗಣಪತಿ ಇದು. ಅವರು ಕಲ್ಕತ್ತಾಯಿಂದ ಬರ್ಬೇಕಾದ್ರೆ ಗಂಗಾ ನದಿ ಮಣ್ಣನ್ನ ತಗೊಂಬಂದು ಮಾಡ್ತಾರೆ. ಅದ ಮಣ್ಣಿಂದ ಮಾಡೋದಿದ್ನ. ಅಣ್ಣ, ನೀವು ಗಣೇಶನಿಗೆ ಬೆಳ್ಳಿಯ ಕೈ ಹಾಕ್ಸಿದಾರಲ್ಲ, ಎಷ್ಟು ವರ್ಷ ಆಯ್ತಣ್ಣ ಹಾಕ್ಸಕತ್ತಿ? ಅದು 2 ವರ್ಷದಿಂದ ಆಗಿದೆ. ಹೋದ ವರ್ಷ ಹಾಕಿದ್ದು. ಅದು 1.5 kg ಬರುತ್ತೆ. ಅಣ್ಣ, ಗಣೇಶನ ವಿಸರ್ಜನೆ ಆದ ನಂತರ ಮನೇಲೆ ಇಟ್ಟು ಪೂಜೆ ಮಾಡ್ತೀರಣ್ಣ ಇದನ್ನ? ದಿನ ಮನೇಲೆ ಇಟ್ಟು ಪೂಜೆ ಮಾಡಿ ಮತ್ತೆ ನೆಕ್ಸ್ಟ್ ವರ್ಷ ಗಣಪತಿಗೆ ಮತ್ತೆ ಅಲಂಕಾರ ಮಾಡೋದು. ಮತ್ತೆ ನೀವು ಗಣೇಶನ ಅನ್ನ ಸಂತರ್ಪಣೆ ಮತ್ತು ವಿಸರ್ಜನೆ ಬಗ್ಗೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಹೆಸರು ರಾಜು ಅಂತ. ನಾವು 3/10/2024 ನಾವು ಗಣಪತಿ ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಇಡ್ಕೊಂಡವಿ. ಅದ ನಂತರ ಗಣ ಹೋಮ, ಅವತ್ತೇ ಬ್ಲಡ್ ಕ್ಯಾಂಪ್ ಈ ವರ್ಷ ಬ್ಲಡ್ ಕ್ಯಾಂಪ್ ಇಡೋಣ ಅಂತ ಬ್ಲಡ್ ಕ್ಯಾಂಪ್ ಇಟ್ಟಿದ್ದೇವೆ. ಅದ ಮಧ್ಯಾಹ್ನ 12ವರೆಗೆ ಊಟದ ಪ್ರಸಾದ ಸ್ಟಾರ್ಟ್ ಆಕತಿ. ಅದ ನಂತರ ಹೆಚ್ಚಿನ ಭಕ್ತಾದಿಗಳ ಊಟ ಪ್ರಸಾದಕ್ಕೆ ಬರ್ಬೇಕಂತ ವಿನಂತಿ. ಅಣ್ಣ, ಗಣೇಶನ ವಿಸರ್ಜನೆ ಬಗ್ಗೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಅಣ್ಣ, 5ನೇ ತಾರೀಕು 10ನೇ ತಿಂಗಳು 2024 ಶನಿವಾರ ಮಧ್ಯಾಹ್ನ 12 ಗಂಟೆಗೆ ನಮ್ಮ ಕಾಕಿಗಳಿ ಗಣೇಶನ ವಿಸರ್ಜನೆ ಇರುತ್ತೆ.
ಹಾಗೂ ಅನೇಕ ಕಲಾ ತಂಡಗಳು ಹಾಗೂ ಆಕರ್ಷಕ ಡಿಜೆ ಬೆಳಗಾವಿ ಡಿಜೆ ಯೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ರಾಜ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಹಾಗೂ ಹರಿಹರದ ತುಂಗಭದ್ರಾ ನದಿಗೆ ವಿಸರ್ಜನೆ ಮಾಡಬಹುದು. ಸಕಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ದೇವರ ಕೃಪೆಗೆ ಪಾತ್ರರಾಗಬೇಕು. ಎಲ್ರಿಗೂ ನಮಸ್ಕಾರ. ರಾಣೆಬೆನ್ನೂರು ಮಹಾಗಣಪತಿ ನೋಡಿದ್ರಲ್ಲ, ನಿಮ್ಮೆಲ್ರಿಗೂ ಹೆಂಗ ಅನಿಸ್ತು ಹೇಳ್ತೀರಾ ಒಂದ್ ಸ್ವಲ್ಪ? ಚೆನ್ನಾಗೈತಪ್ಪ, ಚೆನ್ನಾಗ ನಮಗೆ ಮನಸ್ಸಿಗೆ ಒಳ್ಳೇದ. ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ತುಂಬಾ ಚೆನ್ನಾಗಿ ಮಾಡಿ. ಚೆನ್ನಾಗೈತ್ರಾ? ತುಂಬಾ ಚೆನ್ನಾಗಿದೆ. 20 ರೂಪಾಯಿ ಟಿಕೆಟ್ ಕೂಡ ದೊಡ್ಡದಲ್ಲ, ಈಗ ಮಾಡಿರೋದಕ್ಕೆ ವಿಚಾರ ಮಾಡಿ. ಧನ್ಯವಾದಗಳು. ಇನ್ನೊಂದು, ಈಗ ಪ್ರತಿ ವರ್ಷನೂ ಹಿಂಗೆ ಮಾಡ್ತೇವೆ, ಲಾಸ್ಟ್ ವರ್ಷಕ್ಕೂ ಈ ವರ್ಷಕ್ಕೂ ಏನ್ ಚೆನ್ನಾಗಿದೆ, ತುಂಬಾ ವರ್ಷ ವರ್ಷಕ್ಕೆ ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಆಗಿ ಮಾಡ್ತೀವಿ. ಧನ್ಯವಾದಗಳು.